ಮೇಕವರ್ ಬೈ ಸವಿ ಯಾದವ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೇರ್ ಸ್ಟೈಲ್ ಚೆನ್ನಾಗಿ ಬಂದಿದೆ, ಮೇಕಪ್ ಚೆನ್ನಾಗಿ ಬಂದಿದೆ, ಸ್ಯಾರಿ ಡ್ರಾಪಿಂಗ್ ಚೆನ್ನಾಗಿ ಬಂದಿದೆ. ನಾವು ಒಂದು 5-6 ಜನ ಮಾಡಿಸಿದೀವಿ. ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲರಿಗೂ ಮೇಕಪ್ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬಂದಿದ್ಯಾ? ತುಂಬಾ ಇಷ್ಟ ಆಯ್ತು. ಇಷ್ಟ ದಿನ ಮಾಡಿಸ್ಕೊಂಡಿದ್ದಕ್ಕೂ ಇವಾಗ ಏನಾದರೂ ಚೆನ್ನಾಗಿ ಬಂದಿದೆ. ಸ್ಕಿನ್ ಎಲ್ಲ ಚೆನ್ನಾಗಿ ಬಂದಿದೆ, ಗ್ಲೋ ಕರೆಕ್ಟಾಗಿ ಬಂದಿದೆ, ಹೇರ್ ಸ್ಟೈಲ್ ಕರೆಕ್ಟಾಗಿ ಬಂದಿದೆ. ಹೌದಾ? ಸ್ಯಾರಿ ಡ್ರಾಪಿಂಗ್ ಕರೆಕ್ಟಾಗಿ ಬಂದಿದೆ. ಥ್ಯಾಂಕ್ ಯು ಅಕ್ಕ. ಓಕೆ. ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಬ್ಲಾಗ್. ತುಂಬ ಡಿಲೇ ಆದಮೇಲೆ ನಾನು ಕನ್ಸಿಸ್ಟೆನ್ಸಿನೇ ಮೇಂಟೈನ್ ಮಾಡ್ತಾ ಇಲ್ಲ ವೀಡಿಯೋ ಮಾಡೋದಕ್ಕೆ. ಬಿಕಾಸ್ ತುಂಬ ಬ್ಯುಸಿ ಸ್ಕೆಡ್ಯೂಲ್ ಇರೋದ್ರಿಂದ ಆಫೀಸ್ ಮೇಂಟೈನ್ ಮಾಡಬೇಕು, ಮತ್ತೆ ಬಂದು ಲಾಗ್ ಮಾಡಬೇಕು, ಅದೆಲ್ಲ ಆಗ್ತಾಯಿಲ್ಲ. ಆ್ಯಂಡ್ ನನಗೆ ಪ್ರಾಜೆಕ್ಟ್ ಸಿಕ್ತಂಗೆ ನಾನು ಮಾಡೋಕ್ಕೂ ಕೂಡ ಟೈಮ್ ಆಗ್ತಾಯಿಲ್ಲ. ಬೇಕಂದರೆ ನನಗೆ ಇನ್ನೊಬ್ಬರು ಬೇಕಾಗುತ್ತೆ. ಸೊ ಇವತ್ತು ಏನೋ ಒಂದು ಸ್ವಲ್ಪ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇವತ್ತು ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಎಂಡ್ ತನಕ ನೋಡಿ, ಆಮೇಲೆ ಸಿಗುತ್ತೆ. ಊಟ ಮಾಡ್ತಾರೆ. ಆ್ಯಂಡ್ ಯಾರೆಲ್ಲ ನನ್ನ ವಿಡಿಯೋ ಇನ್ನು ಯಾರು ಬಂದು ಹೊಟ್ಟಿದ್ದಾಳೆ ನೋಡಿ ಇವಳು. ಇನ್ನು ಯಾರೆಲ್ಲ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇಲ್ಲಿ ಇನ್ನೂ ಇಬ್ಬರಿದ್ದಾರೆ. ಇವರು ಚಿಕ್ಕಿದ್ರೋಗು ಶೋಭಾ 2. ಇದು ಶೋಭಾ 2 ಅಂತ ಹೇಳ್ಬಿಟ್ಟು ಇನ್ನೊಂದಿದೆ. ಇದು ಶೋಭಾ 2. ಹಾಯ್ ಮೇಡಮ್, ಸೇ ಹಾಯ್. ಪುನರ್ವಿ ಅಂತ ಶೋಭಾ ಮಗಳು. ಹಾಯ್ ಮೇಡಮ್. ಹಾಯ್ ಹೇಳು. ಹಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್ ಹೇಳು ಮಗಳು. ಇನ್ನೊಂದಿದೆ ಆಯ್ತಾ, ಇನ್ನೊಂದು ನಮ್ಮ ಕ್ಯೂಟಿ ಪೈ. ಕಮ್ ಇಯರ್ ಕಮ್ ಗುಡ್ಡು ಬೇಗ ಸರಿ. ಒಂದೇ ನಿಮಿಷ. ಇದು ನನ್ನ ಕ್ಯೂಟಿ ಪೈ. ಇದು ಪಾಪ ಎಣ್ಣೆ ಎಲ್ಲ ಹಚ್ಕೊಂಡು ಇವಾಗ ತಾನೇ ಫ್ರೆಶ್ ಅಪ್ ಆಗೋಕ್ಕೆ ರೆಡಿ ಆಗಿದ್ದಾಳೆ. ಸೊ ಇವಳು ನನಗೆ ಟಾರ್ಚರ್ ಗುರು, ಯಾವಾಗಲೂ ಟಾರ್ಚರು. ಅವ್ರ ಟಾರ್ಚರ್ ಇದು. ಹಾಯ್ ಮಾಡ, ಹಾಯ್ ಮಾಡ್ಬಿಟ್ಟು ಹಾಯ್. ಮತ್ತೆ ಸರಿ, ನಾನು ಪಿಕಪ್ ಮಾಡಕ್ಕೆ ನೋಡಿ ಇಬ್ಬರು ಬಂದಿದ್ದಾರೆ. ಶೋಭಾ 1 2. ಇವರು ಶೋಭಾರ ಹಸ್ಬೆಂಡ್ ಮಿಸ್ಟರ್ ದಿನೇಶ್ ಅಂತ ಹೇಳಿ ಇವರು ವರ್ಕ್ ಮಾಡ್ತಾ ಇರೋದು ಆರ್ಮಿನಲ್ಲಿ. ಸೊ ಲೀವ್ ಮೇಲೆ ಬಂದಿದ್ದಾರೆ. ಫ್ಯಾಮಿಲಿ ಫುಲ್ ಎಂಜಾಯ್ ಮಾಡ್ತಾ ಇದೆ. ಸೊ ಕೆಲವೊಂದು ಕ್ಲಿಪ್ಸ್ನ ನಾನು ಇಲ್ಲಿ ಹಾಕಿರ್ತೀನಿ. ಬ್ಯಾಂಗ್ಳೂರಿಗೆ ಬಂದಿದ್ದಾರೆ. ಸೊ ನೋಡ್ತೀರ ಹಂಗೆ ಫೋಲ್ಡ್ ಮಾಡಿರೋ ತೋರಿಸ್ಬೇಕು ತಾನೆ ನೀನು. ರೋಸ್ ರೋಸ್ ತೆಗಿಚ್ಚಿನಿ. ಇದು ರೋಸ್ ತಾನೆ. ಅಮ್ಮಂಗೆ ಹೇಳು ರೋಸ್ ಅಮ್ಮ. ನೀನು ಹೆಂಗೆ ಹೇಳಿದ್ರು ಹಂಗೆ ಪೆಟಲ್ಸ್ ಬೀಳುತ್ತೆ ಕಣೆ. ಇಲ್ಲಿ ಇಟ್ಕೊಳ್ಳಿ. ಇಲ್ಲಿ ನೋಡಮ್ಮ ರೋಸು. ಗೈಸ್ ಇನ್ನೊಂದು ಗೊತ್ತಾ, ನನ್ನ ವೀಡಿಯೋಸ್ಗೆಲ್ಲ ಕ್ರೆಡಿಟ್ ಆ್ಯಕ್ಚುಲಿ ಶೋಭಂಗೆ ಹೋಗಬೇಕು. ಬಿಕಾಸ್ ನಾನು ದೊಡ್ಡ ಸೋಂಬೇರಿ. ಜರ್ನಿಲಿ ನಾನು ಪಕ್ಕಾ ನಿದ್ದೆ ಮಾಡ್ತಿರ್ತೀನಿ, ಇಲ್ಲ ಬೇರೆ ಏನಾದರೂ ವರ್ಕ್ ಮಾಡ್ತಾ ಇರ್ತೀನಿ. ನನ್ನ ಕಂಪ್ಲೀಟ್ ವೀಡಿಯೋಸ್ನ ಕ್ಯಾಪ್ಚರ್ ಮಾಡೋದೇ ಶೋಭು. ಒಂದು OTPನ ಇಷ್ಟೊಂದು ಹೇಳ್ತಿರೋ ನೀನು. ನಾವಿಂದ ಒಂದು OTP ಹೇಳ್ತಿದ್ದಾರೆ. ಅವ್ರೇನಾದ್ರು ಈ ವಿಡಿಯೋ ನೋಡಬೇಕು.
ನಾನಂತೂ ಗೈಸ್ ಈ ಕಡೆ ಎಲ್ಲ ನೋಡ್ಬಿಟ್ಟು ಫುಲ್ ಶಾಕ್ ಆಗಿಬಿಟ್ಟೆ. ಬಿಕಾಸ್ ತುಮಕೂರು ಕಲ್ಪತರು ನಾಡು ಗೊತ್ತಿತ್ತು, ಬಟ್ ಆ ಕಡೆ ಮಂಡ್ಯ, ಚನ್ನರಾಯಪಟ್ಟಣ, ಎರಿಸಾವೆ ಆ ಕಡೆ ಎಲ್ಲ ಅಷ್ಟೇ ತುಂಬ ಗ್ರೀನರಿ. ನಾನು ಯೂಶ್ವಲಿ ಈ ಥರ ಎಲ್ಲ ಹೋಗಿಲ್ಲ ಎಂದು, ಬಟ್ ಸಕ್ಕತ್ತಾಗಿದೆ. ನನಗೆ ವಿಡಿಯೋ ಅವಳು ತೋರಿಸಾದ್ಮೇಲೆ ಅನಿಸಿದ್ದು ಇಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಬಟ್ ಶಿ ಈಸ್ ವೆರಿ ಎಂಜಾಯಿಂಗ್ ಆಯಿತಾ, ಯಾವಾಗಲೂ ಎಂಜಾಯ್ ಮಾಡ್ಕೊತಾ ಇರ್ತಾಳೆ. ಸೊ ಒಂದಷ್ಟು ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿದ್ದಾಳೆ. ಆ್ಯಂಡ್ ತುಂಬ ಗ್ರೀನರೀಸ್ ಇದೆ. ಆ ಗ್ರೀನರೀಸ್ ನೋಡಿ ಅಂತೂ ನಾನಂತೂ ಫಿದಾ. ಆಮೇಲೆ ಸ್ವಲ್ಪ ಹೊತ್ತು ಕರ್ಕೊಂಡು ಬಂದಳು, ಅಲ್ಲಿ ತುಂಬ ಚೆನ್ನಾಗಿದೆ ಬಾ ಅಂತ ಹೇಳ್ಬಿಟ್ಟು. ಹಿಂಗೆ ಡೋರ್ ಹತ್ರ ಬಂದ್ಬಿಟ್ಟು ಸ್ವಲ್ಪ ಎಲ್ಲ ಪೋಸ್ ಗೀಸ್ ಮಾಡಿಕೊಂಡು, ಸೊ ಅಲ್ಲಿ ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ಕೊಂಡು ನಂತರ ರಿಯಲ್ ನೇಚರ್ ಹೇಗಿರುತ್ತೆ, ನ್ಯಾಚುರಲ್ ಏನೋ ತೋಟ ಅದೆಲ್ಲ ಅಂತ ನಾನು ತುಂಬ ರೇರ್ ನೋಡಿದ್ದು. ಬಟ್ ಇದು ಮಾತ್ರ ಸಕ್ಕತ್ತಾಗಿತ್ತು. ಜರ್ನಿನೂ ಕೂಡ ತುಂಬ ಚೆನ್ನಾಗಿತ್ತು. ಗೈಸ್ ಫೈನಲಿ ಅವ್ರ ಊರಿಗೆ ರೀಚ್ ಆಗಿದ್ವಿ. ಬಿಕಾಸ್ ಪ್ರಾಜೆಕ್ಟ್ ಇದ್ದಿದ್ದು ಅಲ್ಲೇ. ಸೊ ಹಾಗೆ ಇನ್ನೂ ಟೈಮ್ ಇತ್ತಲ್ಲ, ನಮಗೆ ಸ್ವಲ್ಪ ಮಧ್ಯಾಹ್ನ ಬೇಗನೆ ರೀಚ್ ಆಗಿಬಿಟ್ವಿ ಅಲ್ಲಿ ಟ್ರೈನಲ್ಲಿ ಹೋಗಿದ್ದಕ್ಕೆ. ಆ್ಯಂಡ್ ಇದೆಲ್ಲ ನೋಡಿ ಕೊಟ್ಟಿಗೆ ಅಂತೆ. ಆವಾಗ ಎಲ್ಲೋ ನಾನು ನೋಡಿದ ನೆನಪು ಅಂದರೆ ನಮ್ಮೂರ ಕಡೆ ತುಂಬ ಆವಾಗ ನೆನಪಿದ್ದಿದ್ದು ನೋಡಿ. ಇವಾಗಂತೂ ರೀಸೆಂಟಾಗಿ ಈಗಲೂ ಈ ಥರ ಎಲ್ಲ ಇರುತ್ತೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ ಹಳ್ಳಿ ಕಡೆ. ಅಂದರೆ ಇವ್ರ ಕಡೆ ಇನ್ನೂ ಈಗ ಪ್ರೆಸೆಂಟಲ್ಲಿ ಇದೆ. ದೆನ್ ಇದೆಲ್ಲ ನೋಡಿ ಕಾಯಿ ಹಾಕ್ಕೊಳ್ಳಿಕ್ಕೆ ಆಗಿರ್ಬೋದು, ಅಥವಾ ಕರು, ಹಸು ತುಂಬ ಎಲ್ಲ ಮೇಂಟೈನ್ ಮಾಡ್ಕೊಂಡಿದ್ದಾರೆ ಈಗಲೂ ಕೂಡ. ಆ್ಯಂಡ್ ಇಟ್ಸ್ ಸೌಂಡ್ಸ್ ವೆರಿ ಒಂಥರ ಕಾಮ್ ಅಂತ ಅನಿಸುತ್ತೆ ಹಳ್ಳಿ ಕಡೆ. ಆ್ಯಂಡ್ ಇದೆಲ್ಲ ಹಳೇದು ಎತ್ತಿನ ಗಾಡಿ. ಅದು ಶಶಿಕಾಂತ್ ಅಂತ ನಮ್ಮ ಚಿಕ್ಕಪ್ಪನ ಮಗ. ಇದೆಲ್ಲ ನಮ್ಮ ತಾತನ ಹೆಸರು. ಹಿಂಗೆಲ್ಲ ನಮ್ಮ ಅಜ್ಜಿ. ಇವಾಗ ಇದು ನೋಡ್ಸಲ್ಲ, ಇದು ಓಪನೇ ಇಲ್ಲ. ಇದು ಓಡಿಸಲ್ಲ ನಾವು. ಆ ಕಡೆ ನನ್ನ ತಮ್ಮನ ಹೆಸರೆಲ್ಲ ಇದೆ. ಹೌದಾ? ಇದು ಪಕ್ಕ ಹಳ್ಳಿ ಹೋಗಿದ್ದು. ಹಳ್ಳಿ ಕರ್ಕೊಂಡು ಬಂದಿದ್ದಾರೆ. ಎಷ್ಟು ಚೆನ್ನಾಗಿದೆ. ಇದು ನಮ್ದು ಹಳೇ ಸ್ಕೂಟ್. ಇದಲ್ಲ, ಇದು ನಮ್ದಲ್ಲ, ನಮ್ದು ಮನೆ ಹತ್ರ. ನೋಡೆ ಇದು ಅಡ್ಡ ನಿಂತಿದೆ, ಹೆಂಗೆ ಹೋಗೋದು? ಹೋಗ್ಬೋದು, ಬರೀ ಏನು ಮಾಡಲ್ಲ. ನನ್ನ ನೋಡಿ ಬೇರೆ ಅದೇ ಎದುರ್ಕೋತಾಯ್ತೋ, ನಾನು ಎದುರ್ಕೋತಿದ್ದೀನಿ, ನನಗೆ ಗೊತ್ತಾಗ. ಅದು ಭಯ ಪಡ್ತಿರೋದು ಕಣೆ. ಹೋಗ್ಬೋದು ನಡಿ. ದಿನಿ ಹೋಗ್ತೀನಿ ಫಸ್ಟ್. ಎಲ್ಲಿಗೆ? ಅವಳು ಎದುರ್ಕೋತಾವಳೆ, ಹೋಗ್ಬೇಕು. ಬಾ ಮಧು ಬಾ. ಭಯ ಪಡ. ಇದು ಏನು ಗೊತ್ತಾ, ಚಿನ್ನಿ, ಇದು ಏನು ಗೊತ್ತಾ, ರಾಗಿ ಕಲ್ ಹಿಂಗೆ ಕುತ್ಕೊಂಡು ಊಡೋರು ಗೊತ್ತಾ? ಇದ್ರ ಮೇಲ್ಗಡೆ ರಾಗಿ ಬಡಿಯೋದು. ರಾಗಿ ಬಡಿಯೋದು ಇದೆ ನಮ್ಮ ಕೆರೆ. ಏಡಿ ಎಲ್ಲ ತಿನ್ಬಿಟ್ಟು ಕಾಲು ಕೈ ಬಿಟ್ಟು ಹೋಗೋರೆ. ಏನೇ ಪುನರ್ವಿ ಇದು? ಪುನರ್ವಿ ಏನದು? ಪುನರ್ವಿ ಇಲ್ಲಿ ನೋಡಿ, ಹೇಳು ಏನದು? ಸ್ಯಾಪ್ ಅಲ್ಲ ಅದು. ನಾವು ಚನ್ನರಾಯಪಟ್ಟಣದಲ್ಲಿದ್ದೀವಿ. ವರ್ಕ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಇವಾಗ 6:15 ಆಗಲೇ. ನಾವು ಇಲ್ಲ ಸ್ಟಾರ್ಟೆಡ್ ದ ವರ್ಕ್. ದಿಸ್ ಇಸ್ ದ ಚೌಲ್ಟ್ರಿ ಲೊಕೇಶನ್ಸ್. ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ದಿಸ್ ಇಸ್ ಸೆಲ್ಫಿ ಏರಿಯಾ.
ಪೋಸ್ಟ್ ಕೊಡಕ್ಕೆ ಬಂದಿದ್ದೀನಿ ಗೈಸ್ ಹೋಗಿದ ತಕ್ಷಣ ನಾವು ಯೂಶ್ವಲಿ ಸ್ಟಾರ್ಟ್ ಮಾಡ್ಕೊಳ್ಳೋದೇ ವರ್ಕು. ಸೊ ಇವಾಗ ಆ್ಯಕ್ಚುಲಿ ಲೇಟ್ ಆಗಿದೆ. ಸೊ ಲೇಟ್ ಆಗಿರೋ ಕಾರಣ ಫಸ್ಟು ಅವ್ರು ಯಾವಾಗ ಬರ್ತಾರೋ ಗೊತ್ತಿಲ್ಲ, ಬಂದ ತಕ್ಷಣ ಸ್ಟಾರ್ಟ್ ಮಾಡಬೇಕು. ದೆನ್ ವಿ ಹ್ಯಾವ್ ಸ್ಟಾರ್ಟೆಡ್ ಐಟಮ್ಸ್ ಎಲ್ಲ ಆಚೆ ತಗೊಂಡು ಸ್ವಲ್ಪ ರೂಮ್ಸ್ ಎಲ್ಲ ಹೇಗಿದೆ ಫೆಸಿಲಿಟಿ ಅಂತೆಲ್ಲ ನೋಡ್ಕೊಂಡು ಆ್ಯಕ್ಚುಲಿ ಚೆನ್ನಾಗಿತ್ತು ರೂಮ್ಸ್ ಎಲ್ಲ. ಆ್ಯಂಡ್ ಸೊ ರಿಂಗ್ ಲೈಟ್ಸ್ ಆಗಿರ್ಬೋದು, ನಮಗೆ ರಿಂಗ್ ಲೈಟ್ಸ್ ಲೈಕ್ ನಮಗೆ ಅದು ಒಂಥರ ಸೆಂಟ್ರ್ ಆಫ್ ದ ಆರ್ಟ್ ಅಂತ ಹೇಳ್ಬೋದು. ಮೇಕಪ್ ಆರ್ಟಿಸ್ಟಲ್ಲಿ ನಾವೇನೇ ಮಾಡಿದ್ರೂ ಅದು ನಮಗೆ ಲೈಟ್ಸ್ ಇಲ್ಲ ಅಂತಂದರೆ ನಮ್ಗೆ ಗೊತ್ತಾಗಲ್ಲ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ರೂಮಲ್ಲಿ ಕೊಡೋ ಲೈಟ್ಸ್ ಬಂದ್ಬಿಟ್ಟು ನಮಗೆ ಶಾರ್ಟ್ ಇರೋ ಕಡಿಮೆ ಅಂದರೆ ಲೈಕ್ ನಮ್ಗೆ ಅಷ್ಟು ಲುಕ್ನ ಅದು ರೆಕಗ್ನೈಸ್ ಮಾಡೋದಿಲ್ಲ. ಇಲ್ಲಿ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಚನ್ನರಾಯಪಟ್ಟಣ. ಐ ಥಿಂಕ್ ಸೊ ಎಲ್ಲ ರೆಡಿ ಪ್ರಿಪ್ರೇಷನ್ ಮಾಡ್ಕೊತಿದ್ದಾರೆ. ಈಗ ನಾವು ಇನ್ನೂ ಬಂದೇ ಇಲ್ಲ, ರೆಡಿ ಮಾಡಬೇಕು. ಹಾಯ್ ಲಿಶು. ನಾವು ಇಲ್ಲಿ ಕಾರ್ನರಲ್ಲಿ ಮಾಡ್ಕೊಂಡಿದ್ದೀವಿ. ಗೈಸ್ ಇನ್ನೊಂದೇನು ಗೊತ್ತಾ, ನೀವೇನೇ ಎಕ್ಸ್ಪರ್ಟ್ ಇದ್ದೀವಿ ಅಂತ ಅಂದ್ರೂ ಮೇಕಪ್ಪಿಗೆ ಇಷ್ಟು ಟೈಮ್ ಅಂತ ಬೇಕೇ ಬೇಕಾಗುತ್ತೆ. ಬಿಕಾಸ್ ಸೆಟ್ಟಿಂಗ್ ಟೈಮ್ಸ್ ಎಲ್ಲ ಇರುತ್ತೆ. ಸೊ ಬಂದಿರೋದೇ ಲೇಟು. ನಮಗೆ ಎಷ್ಟೊಂದು ಜನಕ್ಕೆ ಕ್ಯಾಪ್ಚರ್ ಮಾಡೋಕ್ಕೆ ಆಗಿಲ್ಲ ಫೋಟೋಸ್ ಮತ್ತು ವೀಡಿಯೋಸ್ ಎಲ್ಲ. ಸೊ ನಾವಿಬ್ಬರೇ ಇರೋದ್ರಿಂದ ನಮಗೆ ಟೈಮೇ ಶಾರ್ಟೇಜ್ ಆಯಿತು. ಆ್ಯಂಡ್ ಇದು ಬಂದ್ಬಿಟ್ಟು ಒಂದು ಲೋಕು ರಿಸೆಪ್ಷನಿಗೆ ಇಟ್ಸ್ ಹಾರ್ಡ್ಲಿ ಟೇಕಿಂಗ್ ಒಂದು 20 ಮಿನಿಟ್ಸ್ ಅಂತ ಹೇಳ್ಬೋದು. ಹೇರ್ ಸ್ಟೈಲಿಂದ ಸ್ಯಾರಿ ಡ್ರಾಪಿಂಗ್ ಮೇಕಪ್ ಎಲ್ಲ. ಆ್ಯಂಡ್ ಇದು ಶೋಭಾ ಮತ್ತು ಶೋಭಾ ಮಗಳದ್ದು ಔಟ್ಲುಕ್ ಆಗಿತ್ತು. ಐ ಮೀನ್ ಫೈನಲ್ಲು ಇವ್ರದ್ದು ಅವ್ರ ಹಸ್ಬೆಂಡು. ಸೊ ಅವರೆಲ್ಲ ಫೋಟೋ ಸೆಷನ್ ಮಾಡ್ಕೋತಾಯಿದ್ರು. ನಾನು ಟಯರ್ಡ್ ಆಗಿರೋದ್ರಿಂದ ಯೂಶ್ವಲಿ ನಾನು ಫೋಟೋ ಸೆಷನ್ಗೆ ಹೋಗೋದೇ ಇಲ್ಲ ಆಚೆ. ಸೊ ಅವ್ರದ್ದೆಲ್ಲ ಮುಗಿತಾಯಿತ್ತು. ದೆನ್ ಮಾರ್ನಿಂಗಿಗೆ ಇದು ರಮ್ಯಾ ಅಕ್ಕ ಅಂತ ಹೇಳ್ಬಿಟ್ಟು ಅವ್ರ ರಿಲೇಟಿವೇ. ಸೊ ಇವ್ರದ್ದು ಫೈನಲ್ ಲುಕ್ಕು ಇದಾಗಿತ್ತು. ಆ್ಯಂಡ್ ದೇ ಹ್ಯಾವ್ ವೆರಿ ಹ್ಯಾಪಿ. ಇವರಂತೂ ಅವರು ನಮಗೆ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಂತು ಮಾರ್ನಿಂಗ್ದು ಮೇಕಪ್ಪು ಕೂಡ. ಸೊ ನೆಕ್ಸ್ಟ್ ಇದ್ದರೂ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಆ್ಯಂಡ್ ತುಂಬ ಚೆನ್ನಾಗಿದೆ ಅಂತಲೂ ಅವರು ಹೇಳ್ತಾಯಿದ್ರು. ಆ್ಯಂಡ್ ಸೊ ಇವ್ರದ್ದು ಬಂದ್ಬಿಟ್ಟು ಈ ಲುಕ್ ಆಗಿತ್ತು. ಮತ್ತು ನಮಗೇನು ಗೊತ್ತಾ, ನಮಗೆ ಫಸ್ಟು ವೀಡಿಯೋಸ್ಗೆ ಫೋಟೋಸ್ಗೆ ಟೈಮ್ ಕೊಡೋಕ್ಕೆ ಆಗೋದಿಲ್ಲ. ಯಾಕೆಂತಂದರೆ ಹೋಗೋದೇ ಇಬ್ಬರು, ಒಬ್ಬರು ಹೇರ್ ಸ್ಟೈಲ್ ಮಾಡ್ತಿದ್ರೆ ಒಬ್ಬರು ಮೇಕಪ್ ಮಾಡ್ಕೊಳ್ತಾ ಇರ್ತೀವಿ. ಸೊ ಯೂಶ್ವಲಿ ವರ್ಸ ಒಂದು ಬ್ರೈಡಲ್ ನಾನ್ ಬ್ರೈಡಲ್ಗಾದ್ರೆ ಹಾಗೆ, ಒಂದು ನಾನ್ ಬ್ರೈಡಲ್ಗಾದ್ರೆ ಹಿಂಗೆ. ಫಾರ್ ಎಕ್ಸಾಂಪಲ್ ನಾನು ಮೇಕಪ್ ಮಾಡಿದ್ರೆ ಅವ್ರು ಹೇರ್ ಸ್ಟೈಲ್ ಮಾಡಿದ್ರೆ ನಾನು ಮೇಕಪ್, ಒಂದು ಸ್ಯಾರಿ ಡ್ರಾಪಿಂಗ್ ಬೋತು. ಇವರು ರಮ್ಯಾ ಅಕ್ಕ ಅಂತ ಸೆಕೆಂಡ್ ಲುಕ್ಕು. ನಾವು ತುಂಬ ಮಾಡೋಕ್ಕಾಗಿಲ್ಲ, ಬಟ್ ಇವ್ರದ್ದು ಆರಾಮಾಗಿ ಆಯ್ತಲ್ವ, ಲಾಸ್ಟಲ್ಲಿ ಮಾಡಿಸ್ಕೊಂಡ್ರು. ಸೊ ಹಾಗಾಗಿ ಇವ್ರದ್ದೊಂದು ಸ್ವಲ್ಪ ವೀಡಿಯೋಸ್ನ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅವರು ಕೂಡ ತುಂಬ ಹ್ಯಾಪಿ ಆಗಿದ್ದಾರೆ. ಆ್ಯಂಡ್ ನನಗೆ ರಿವ್ಯೂಸ್ ಯೂಶ್ವಲಿ ಕೇಳಿ ಅಭ್ಯಾಸ ಇಲ್ಲ, ಅವರೇ ಹೇಳಬೇಕು. ಸೊ ರಿವ್ಯೂಸ್ ಹೇಳಿದ್ರು ಅವರು. ನನಗೆ ಎಷ್ಟು ಖುಷಿ ಆಯಿತು ಅಂದರೆ ವೀಡಿಯೋಗೆ ಅಪ್ಲೋಡ್ ಮಾಡೋ ಅಷ್ಟು ಖುಷಿ ಆಯಿತು. ಅವರು ಹೇಳಿದ್ದಾರೆ ನೋಡಿ, ಇಬ್ಬರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅನ್ಸುತ್ತೆ. ಇನ್ನು ಶೋಭಾ ತುಂಬ ಮೇಕಪ್ ಚೆನ್ನಾಗಿ ಬಂದೈತೆ, ಹೇರ್ ಸ್ಟೈಲ್ ಎಲ್ಲ ತುಂಬ ಚೆನ್ನಾಗಿ ಬಂದೈತೆ. ನೆಕ್ಸ್ಟ್ ಮೇಕಪ್ ಶೋಭಂಗೆ ಕೊಡ್ತೇನೆ. ಆಮೇಲೆ ಮೊದಲಿಗಿಂತ ಇವಾಗ ಇವಾಗ ಚೆನ್ನಾಗಿ ಬಂದೈತೆ. ಚೆನ್ನಾಗಿ ಬಂದಿದ್ಯಾ? ಥ್ಯಾಂಕ್ ಯು ಅಕ್ಕ. ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಆಯ್ತಾ? ಮೇಕವರ್ ಬೈ ಸವಿ ಯಾದವ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೇರ್ ಸ್ಟೈಲ್ ಚೆನ್ನಾಗಿ ಬಂದಿದೆ, ಮೇಕಪ್ ಚೆನ್ನಾಗಿ ಬಂದಿದೆ, ಸ್ಯಾರಿ ಡ್ರಾಪಿಂಗ್ ಚೆನ್ನಾಗಿ ಬಂದಿದೆ. ನಾವು ಒಂದು 5-6 ಜನ ಮಾಡಿಸಿದೀವಿ. ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರಿಗೂ ಮೇಕಪ್ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬಂದಿದ್ಯಾ? ತುಂಬ ಇಷ್ಟ ಆಯಿತು. ಇಷ್ಟು ದಿನ ಮಾಡಿಸ್ಕೊಂಡಿದ್ದಕ್ಕೂ ಇವಾಗ ಏನಾದರೂ ಚೆನ್ನಾಗಿ ಬಂದಿದೆ. ಸ್ಕಿನ್ ಎಲ್ಲ ಚೆನ್ನಾಗಿ ಬಂದಿದೆ, ಗ್ಲೋ ಕರೆಕ್ಟಾಗಿ ಬಂದಿದೆ, ಹೇರ್ ಸ್ಟೈಲ್ ಕರೆಕ್ಟಾಗಿ ಬಂದಿದೆ, ಹೌದಾ? ಸ್ಯಾರಿ ಡ್ರಾಪಿಂಗ್ ಕರೆಕ್ಟಾಗಿ ಬಂದಿದೆ. ಥ್ಯಾಂಕ್ ಯು ಅಕ್ಕ. ಓಕೆ, ಫೈನಲ್ ಟಚ್ ಅಪ್ ಮಾಡ್ತಿದ್ದಾರೆ ಶೋಭಾ ಅವರು. ಇಷ್ಟು ಫ್ರೀಯಾಗಿ ಮಾಡ್ತಿರೋದು. ಹೌದಾ? ಅದಂತೂ ನಿಜನೇ. ಲಾಸ್ಟ್ ಟೈಮ್ ಹೋಗಿದ್ದಂಟಿ ಟೈಮೇ ಸಿಗ್ಲಿಲ್ಲ ನಮ್ಗೆ. ಬೇಗ ಮಾಡಿದ್ವಿ ಗೊತ್ತಾ. ಆದ್ರೆ ಇವತ್ತು ನಾವು ವಿಡಿಯೋಸ್ನೇ ಜಾಸ್ತಿ ಮಾಡ್ಕೊಂಡಿಲ್ಲ. ವಿಡಿಯೋಸ್ ಜಾಸ್ತಿ ಮಾಡಿಲ್ಲ, ಬಟ್ ಟೈಮ್ ಸಿಕ್ತು. ರೆಸ್ಟ್ ಮಾಡಿದೀವಿ ಜಾಸ್ತಿ. ಅದು ಎಷ್ಟು ಜನ, ಆಲ್ಮೋಸ್ಟ್ 4 ಜನ ಮಾಡಿಸ್ಕೊಂಡಿದ್ದಾರೆ. ನಮ್ದು ಆ್ಯಕ್ಚುಲಿ ಕಾಂಬಿನೇಷನ್ ಚೆನ್ನಾಗಿ ಬರುತ್ತೆ. ಏನು ಶೋಭಾ?
ಗೈಸ್ ಇದು ನನ್ನ ಲಾಗ್ ಆಗಿತ್ತು. ಈ ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ. ಆ್ಯಂಡ್ ಗೈಸ್ ಏನು ಗೊತ್ತಾ, ಎಷ್ಟೊಂದು ಜನ ಕೇಳ್ತಾ ಇದ್ದಾರೆ, ಇವೊಂದು ಫ್ಯಾಮಿಲಿ ಸರ್ಕಲ್, ಕಲೀಗ್ಸ್ ಆಗಿರ್ಬೋದು ಆ್ಯಂಡ್ ಫ್ರೆಂಡ್ಸ್ ಆಗಿರ್ಬೋದು. ಸೊ ಸೆಲ್ಫ್ ಮೇಕಪ್ ಹೇಗೆ ಮಾಡ್ಕೋಬೇಕು, ಮದುವೆ ಫಂಕ್ಷನ್ಸಲ್ಲಿ ನಾವೇ ಆದಂಥ ಓನ್ ಪ್ರಾಡಕ್ಟ್ಸ್ನ ಇಟ್ಕೊಂಡು ಯೂಸ್ ಮಾಡ್ಕೊಂಡು ನಾವು ಮೇಕಪ್ ಹೇಗೆ ಮಾಡ್ಕೋಬೇಕು ಅಂತ ಕೇಳ್ತಾ ಇದ್ದೀರಾ. ಅದನ್ನು ನನ್ನ ನೆಕ್ಸ್ಟ್ ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ, ನಿಮ್ಗೆ ಯೂಸ್ಫುಲ್ ಆಗೋ ಥರ. ಆ್ಯಂಡ್ ಸಿಕ್ಕಿದ ಪ್ರಾಡಕ್ಟ್ಸ್ನೆಲ್ಲ ಹಚ್ಕೋಬೇಡಿ, ಇಟ್ಸ್ ಅ ವೆರಿ ಡೇಂಜರ್ ಅಂತ ಹೇಳ್ಬೋದು. ಇದರಲ್ಲಿ ಎಷ್ಟು ನಮಗೆ ಮೇಕಪ್ ಚೆನ್ನಾಗಿ ಕಾಣಬೇಕು ಅಂತ ನಾವು ಮಾಡ್ಕೊಳ್ತೀವೋ ಅಷ್ಟೇ ಎಫೆಕ್ಟಿವ್ ಆಗಿ ನಮ್ಮ ಫೇಸಿಗೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸೊ ಯಾವ್ದು ಯೂಸ್ ಮಾಡಬೇಕು, ಯಾವ್ದು ಯೂಸ್ ಮಾಡಬಾರ್ದು ಅಂತ ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ.